ನಮೋ ವೆಂಕಟೇಶಾಯ. ಈ ಸ್ಟಿವೆನ್ ಜಾನ್ಸನ್ ಸಿಂಡ್ರೋಮ್ ಆರ್ ಟಾಕ್ಸಿಕ್ ಎಪಿಡರ್ಮಲ್ ನೆಕ್ರೋಸಿಸ್, ಈ ಪ್ರಶ್ನೆ ಸುಮಾರು ಸಲ ಈ ಎಕ್ಸಾಮಿಗೆ ಬಂದು ಹೋಗಿದೆ. ಓಕೆ, ಇದೇನಾಗ್ತದೆ, ಎಪಿಡರ್ಮಲ್ ನೆಕ್ರೋಸಿಸ್ ಮತ್ತು ಸೆಲ್ಫ್ ಫಾರ್ಮೇಷನ್ ರಿಮೂವ್ ಆಗಿಬಿಡ್ತದೆ ಸ್ಕಿನ್. ಓಕೆ, ಟಾಕ್ಸಿಕ್ ಆ್ಯಂಡ್ ಎಪಿಡರ್ಮಲ್ ನೆಕ್ರೋಸಿಸ್. ಸೊ ಇದೇನು ಡ್ರಗ್ಸ್ ಅಂದರೆ, ಇದು ಸಲ್ಫಾನಮೈಡ್ಸ್. ಯಾರ್ಯಾರು ಡ್ರಗ್ಸು ಸಲ್ಫಾನಮೈಡ್ಸ್ ತಗೋತಾರೋ, ಆ್ಯಂಟಿ ಎಪಿಲೆಪ್ಟಿಕ್ಸ್ ತಗೋತಾರೋ, ಅದರೊಳಗೆ ಫಿನೋಟೋಯಿನ್, ಕಾರ್ಬಾಮಜಪಿನ್ ಮತ್ತು ಎನ್ಎಸೈಡಿಸ್ ತಗೊತಾರೋ, ಅಲೋಪ್ಯೂರ್ನಾಲ್ ತಗೊತಾರೋ, ಮೈಕೋಪ್ಲಾಸಮ್ ನಿಮೋನಿಯಾ ಆ್ಯಂಡ್ ವೈರಲ್ ಇನ್ಫೆಕ್ಷನ್ ಇದು ಯಾರಿಗೆ ಜಾಸ್ತಿ ಇರ್ತದೋ, ಮ್ಯಾಲಿಗ್ನೆನ್ಸ್ ಇಡಿಯೋಪತಿಕ್. ಸೊ ಇದೆಲ್ಲ ಏನಾಗ್ತದೆ ಅಂದರೆ ಟೈಪ್ 4 ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಮೇಲೆ ಸೈಟೋಟಾಕ್ಸಿಕ್ ಟಿ ಸೆಲ್ ರಿಲೀಸ್ ಆಗಿ ಈ ಲೀಡ್ಸ್ ಟು ದ ಕೆರಟೋನೋಸೈಟ್ ಅಪಾಪ್ಟೋಸಿಸ್, ಎಪಿಡರ್ಮಲ್ ಡಿಟ್ಯಾಚ್ಮೆಂಟ್. ಸೆಲ್ಫು ಕೆರಟೋನೋಸೈಟ್ಸ್ ಏನಿರ್ತಲ್ಲ ಅದು ಅಪಾಪ್ಟೋಸಿಸ್ ಆಗಿಬಿಡ್ತದೆ. ಓಕೆ, ಕೆರಾಟಿನೋಸೈಟ್ಸ್ ಅಪಾಪ್ಟೋಸಿಸ್ ಆಗಿ ಎಪಿಡರ್ಮಲ್ ಡಿಟ್ಯಾಚ್ಮೆಂಟ್. ಯಾಕೆ ಟೈಪ್ 4 ಹೈಪರ್ ಸೆನ್ಸಿಟಿವಿಟಿ ಆಗ್ಬಿಡ್ತದೆ ಬೈ ಇಲ್ಲಿ. ಓಕೆ, ಇಲ್ಲಿ 10% ಬಾಡಿಯಲ್ಲಿ 10% ಕವರ್ ಆದರೆ ನಾವು ಇದಕ್ಕೆ ಸ್ಟಿವೆನ್ ಜಾನ್ಸನ್ ಸಿಂಡ್ರೋಮ್ ಅಂತ ಕರಿತೇವೆ. ಈ ಥರ. ಸೊ 10%ಕ್ಕಿಂತ ಮೇಲೆ 20%, 30%ಕ್ಕಿಂತ ಕೆಳಗಿದ್ದರೆ ಸ್ಟಿವೆನ್ ಜಾನ್ಸನ್ ಸಿಂಡ್ರೋಮ್ ಮತ್ತು ಟಾಕ್ಸಿಕ್ ಆ್ಯಂಡ್ ಎಪಿಡರ್ಮಲ್ ನೆಕ್ರೋಸಿಸ್ ಅಂತ ಕರಿತೇವೆ. ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ನಾವು ಇವಾಗ ಟಾಕ್ಸಿಕ್ ಎಪಿಡರ್ಮಲ್ ನೆಕ್ರೋಸಿಸ್ ಅಂತ ಕರಿತೇವೆ. ಓಕೆ, ಇದು ಒಂಥರ ಟಾರ್ಗೆಟ್ ಲೀಷನ್ಸ್ ಥರ ಈ ಥರ ಹಿಂಗೆ ಫಾರ್ಮೇಷನ್ ಆಗಿಬಿಡ್ತದೆ. ಸೊ ಇದು ಬರುವಾಗ ಪ್ರೋಡರ್ಮಲ್ ಫೇಸ್ ಯಾವ ಥರ ಇರ್ತದೆ, ಫೀವರ್, ಜ್ವರ ಬರ್ತದೆ, ಮಲೈಸ್ ಮತ್ತು ಸೋರ್ ಥ್ರೋಟ್, ಗಂಟು ತುಂಬ ಒಣಗಿರ್ತದೆ. ಸ್ಕಿನ್ ಲೀಷನ್ಸ್ ಯಾವ ಥರ, ಟಾರ್ಗೆಟ್ ಲೀಷನ್ಸ್ ಇದೆ. ಈ ಟಾರ್ಗೆಟ್ ಇದೆ, ಟಾರ್ಗೆಟ್ ಲೀಷನ್ಸ್. ಏಟಿಪಿಕಲ್ ಡಸ್ಕಿ ಸೆಂಟರ್ಸ್, ಎಪಿಡರ್ಮಲ್ ನೆಕ್ರೋಸಿಸ್ ಆ್ಯಂಡ್ ಬುಲ್ಲೆ ಫಾರ್ಮೇಷನ್, ಫ್ಲಾಸಿಡ್ ಬ್ಲಿಸ್ಟರ್ಸ್, ವೀಕ್ ಎಪಿಡರ್ಮಿಸ್. ಸ್ಕಿನ್ ಡಿಟ್ಯಾಚ್ಮೆಂಟ್ ಆಗ್ತದೆ, ಪಾಸಿಟಿವ್ ನಿಕಾಲ್ಸ್ಕಿ ಸೈನ್ ಅಂತ ಸೆಲ್ ಡೆತ್. ಸ್ಕಿನ್ ಡಿಟ್ಯಾಚ್ಮೆಂಟ್ ಆಗ್ತದೆ. ಮ್ಯೂಕೋಸಲ್ ಇನ್ವಾಲ್ವ್ಮೆಂಟ್. ಓಕೆ, ಓರಲ್ ಪೇನ್ಫುಲ್ ಅಲ್ಸರ್, ಹೆಮೊರೆಜಿಕ್ ಕ್ರಸ್ಟ್, ಮ್ಯೂಕೋಸಲ್ ಇನ್ವಾಲ್ವ್ಮೆಂಟ್. ಇದು ಐಸ್ ಕಂಜಕ್ಟಿವೈಟಿಸ್ ಮತ್ತು ಕೆರಾಟೈಸ್ ಆಗ್ತದೆ. ಒಂದೇ ಹೇಳಿ, ಟಾರ್ಗೆಟ್ ಲೀಷನ್ಸು, ಬುಲ್ಲೆ ಫಾರ್ಮೇಷನ್ಸು, ಸ್ಕಿನ್ ಡಿಟ್ಯಾಚ್ಮೆಂಟು, ಓರಲ್, ಐ, ಜೆನೈಟಲ್ ಎರೋಷನ್ಸ್ ಆಗ್ತದೆ, ಕಣ್ಣು ಮೇಲೆ ಕಂಜಕ್ಟಿವಿಟಿಸ್ ಆಗ್ತದೆ, ಕೆರಟೈಟಿಸ್ ಆಗ್ತದೆ, ಪೇನ್ಫುಲ್ ಅಲ್ಸರ್ ಬರ್ತದೆ ಮತ್ತು ಹೆಮೊರಾಜಿಕ್ ಕ್ರಸ್ಟ್ ಆಗ್ತದೆ ಓರಲಲ್ಲಿ, ಪೇನ್ಫುಲ್ ಅಲ್ಸರ್ಸ್. ಕ್ಲಾಸಿಫಿಕೇಷನ್ ಆಲ್ರೆಡಿ ಹೇಳಿದಂಗೆ 10%, 10 to 30%, ಮೋರ್ ದನ್ 30% ಅಂತ. ಸೊ ನಾವು ಇವಾಗ ಇದರೊಳಗೆ ಇನ್ವೆಸ್ಟಿಗೇಟ್ ಏನು ಮಾಡೋಕ್ಕಾದರೆ CBC ನೋಡ್ತೇವೆ, ಲ್ಯೂಕೋಸೈಟೋಸಿಸ್ ಆಗ್ತದೆ. ಸ್ಕಿನ್ ಬಯಾಪ್ಸಿ ನೋಡಿದ್ರೆ ಎಪಿಡರ್ಮಲ್ ನೆಕ್ರೋಸಿಸ್ ನಮಗೆ ಕಂಡು ಬರ್ತದೆ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಇರ್ತದೆ, ಫ್ಲೂಯಿಡ್ ಲಾಸ್ ಆಗ್ತಾ ಇರ್ತದೆ. ಓಕೆ, ಇದು ಪ್ರೊಲಾಂಗ್ಡ್ ಆಗ್ತಾ ಹೋದರೆ ಸ್ಕಿನ್ ಮೇಲೆ ಸೆಕೆಂಡರಿ ಇನ್ಫೆಕ್ಷನ್, ಸೆಪ್ಸಿಸ್ ಆಗೇ ಆಗ್ತದೆ. ಆಯಿತಾ? ಐ ಮೇಲೆ ಬ್ಲೈಂಡ್ನೆಸ್ ಬಂದೇ ಬರ್ತದೆ, ಕುರುಡು ಕಣ್ಣು ಬಂದೇ ಬರ್ತದೆ. ರೆಸ್ಪಿರೇಟ್ರಿ ನಿಮೋನಿಯಾ ಆಗಿ ಆಗ್ತದೆ. ಆಯಿತಾ? ಫ್ಲೂಯಿಡ್ ಡಿಹೈಡ್ರೇಷನ್ ಆ್ಯಂಡ್ ಶಾಕ್ ಆಗ್ತದೆ. ಸೊ ನಾವು ಅವಾಗ ಮ್ಯಾನೇಜ್ಮೆಂಟ್ ಏನು ಮಾಡಬೇಕಂದ್ರೆ, ಈಗ ಡ್ರಗ್ಸು ಇದೆ ಫಾರ್ಮ್ ಮಾಡ್ತಕ್ಕಂಥ ಡ್ರಗ್ಸ್ ಯಾವ ಓದಿದ್ವಿ, ಇವೇನಪ್ಪಿ ಆ್ಯಂಟಿ ಎಪಿಲೆಪ್ಟಿಕ್ಸು, NSAIDs ಮತ್ತು ಅಲೋಪ್ಯೂರ್ನಾಲ್ ಓದಿದ್ವಲ್ಲ. ಈ ಎಲ್ಲ ಡ್ರಗ್ಸ್ಗಳನ್ನು ಸ್ಟಾಪ್ ಮಾಡಬೇಕು. ಓಕೆ, ಸ್ಟಾಪ್ ಮಾಡಿ ಫಸ್ಟ್ ಪ್ರೈಮರಿ ಥಿಂಗ್ ಅದೇ ಸ್ಟಾಪ್ ಮಾಡೋದು. ಅದಾದಮೇಲೆ ICU ಮತ್ತು ಬರ್ನ್ ಯೂನಿಟಲ್ಲಿ ಪೇಷಂಟ್ನ ಹಾಕಬೇಕು. ಯಾಕಂದರೆ ಫುಲ್ ಬರ್ನ್ ಆಗಿ ಇಲ್ಲ ಡರ್ಮಟೈಟಿಸ್ ಆಗಿ, ಪೆಪ್ಯೂಲ್ ಆಗಿ, ಟೋಟಲಿ ನೆಕ್ರೋಲೈಸಿಸ್, ದಟ್ ಈಸ್ ನಿಕಾಲ್ಸ್ಕಿ ಸೈನ್ ಆಗಿಬಿಡ್ತದೆ. ಫ್ಲೂಯಿಡ್ ಕೊಡಬೇಕು, ಸ್ಕಿನ್ ಕೇರ್ ಮಾಡಬೇಕು, ಅದಾದಮೇಲೆ ನ್ಯೂಟ್ರಿಷನ್ ಕೊಡಬೇಕು ಒಳ್ಳೆಯದಾಗಿ. ಅದಾದ ಸ್ಕಿನ್ ಥೆರಪಿ ಯಾವುದು, ಕಾರ್ಟಿಕೋಸ್ಟಿರಾಯ್ಡ್ ಮತ್ತು IVIG ಮತ್ತು ಸೈಕ್ಲೋಸ್ಪೋರಿನ್ ಕೊಟ್ಟಾದಾಗ ಅವರು ಸ್ವಲ್ಪ ರಿಕವರಿ ಆಗ್ತಕ್ಕಂಥ ಚಾನ್ಸ್ಗಳು ಜಾಸ್ತಿ ಇರ್ತದೆ. ಆಯಿತಾ? ಅದಾದಮೇಲೆ ಕಾರ್ಟಿಕೋಸ್ಟಿರಾಯ್ಡ್ಸ್ ಕೊಟ್ಟಾಗ ಆ ಒಂದು ಇನ್ಫ್ಲಮೇಟರಿ ರಿಯಾಕ್ಷನ್, ಟೈಪ್ 4 ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಕಮ್ಮಿ ಆಗ್ತದೆ ಅಷ್ಟೇ. ಇದಾದಮೇಲೆ ಟಾರ್ಗೆಟ್ ಲೀಷನ್ಸ್ ಒಂದು ನಾವು ಡ್ರಾ ಮಾಡಲಿಕ್ಕೆ ಇದರೊಳಗೆ. ಅದಾದಮೇಲೆ ಈ ಸ್ಟಿವೆನ್ ಜಾನ್ಸನ್ ಸಿಂಡ್ರೋಮ್ ಮತ್ತು ಟಾಕ್ಸಿಕ್ ಎಪಿಡರ್ಮಲ್ ನೆಕ್ರೋಲೈಸಿಸ್ನ ನಾವು ಡಿಫ್ರೆನ್ಸ್ ಬರಲಿಕ್ಕೆ IV ಇಮ್ಯುನೋಗ್ಲೋಬಿನ್ಸ್ ಅಂತೂ ಕೊಡಬೇಕಲ್ಲಿ. ಓಕೆ, ಆಮೇಲೆ ಸೆಪ್ಸಿಸ್ನು ಆಗ್ತಕ್ಕಂಥ ಚಾನ್ಸ್ಗಳು ಜಾಸ್ತಿ ಇರ್ತದೆ. ಯಾಕಂದರೆ ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಡೈರೆಕ್ಟಾಗಿ ಬ್ಲಡ್ಡಿಗೆ ಬ್ಯಾಕ್ಟೀರಿಯಾ ಹೋಗಿ ಅಟ್ಯಾಕ್ ಮಾಡುವಂಥ ಚಾನ್ಸ್ಗಳು ಇದರೊಳಗೆ ಜಾಸ್ತಿ ಇರ್ತದೆ ಅಷ್ಟೆ. ಆಯಿತಾ? ಇಷ್ಟು ಕತೆ. ಜಯ ಜಗತ್.